ಅಂತಂದ್ರೆ ಏನೈತಿ ಎಲ್ಲರಿಗೂ ಇದು ಯಾರ್ದು ಮನೆ ದೇವರಲ್ಲಿ ಕರೆ ಆದರೂ ಎಲ್ಲರೂ ಆರಾಧ್ಯ ದೈವ ಪಂಚಲಿಂಗಪ್ಪ. ಇವ ಬೇಡ್ಕೊಂಡವ್ರಿಗೆ ಏನು ಬೇಡ್ಕೊಂತಿಲ್ಲ ಅದನ್ನೆಲ್ಲ ಕೊಟ್ಟಾನ. ಯಾಕಂದ್ರೆ ನಮ್ಮ ಮುಂದೆ ಕಣ್ಣು ಮುಂದೆ ಇವ ನಿದರ್ಶನಗಳು ಅದಾವೆ. ನಮ್ಮ ಮುಸ್ಲಿಮ್ ಒಬ್ಬವ ಈಗ ಅವಂಗೆ ತಿನ್ನೋದು ಕಡಿಮೆ ಆತವನು ಒಂದು ಹಂಗೆ ಒಂದು ಪ್ರಕರಣ ಹೇಳ್ತಾನೆ. ಅವೇನಂದ ಈ ಶುಗರ್ದವ್ರು ಭಾಳ ತಿನ್ನೋ ಸಲುವಾಗಿ ನನಗೂ ಶುಗರ್ ಕೊಡಪ್ಪ ಅಂತ ಕೇಳಿ ಬಿಡ್ಕೊಂಡನು. ಶುಗರ್ ಬಿಡ್ಕೊಂಡು ಅಂದ್ಕೊಳ್ಳಿ ಅವ್ನು ಶುಗರ್ನ ಬಂತದ. ಡಾಕ್ಟ್ರ್ ಕಡೆ ಹೋಗಿ ಚೆಕ್ ಮಾಡ್ಸಿರ ಶುಗರ್ ಬಂದು 1 ತಿಂಗಳು ಗುಳಿಗೆ ತೊಗೊಂಡ ನಾವು. 1 ತಿಂಗಳು ಗುಳಿಗೆ ತೊಗೊಂಡು ಅವಂಗೆ ತ್ರಾಸ ಆಗೈತದ. ನಂಗೆ ಶುಗರ್ ಕಡಿಮೆ ಮಾಡೋಂತ ಏಕ್ಯಾರ ಹೇಳ್ಯಾರ. ಮರನೇ ತಿಂಗಳು ಚೆಕ್ ಮಾಡಿಸಿ ಶುಗರ್ ಇಲ್ಲ. ಅಂದ್ರೆ ಇಂಥದ್ದೊಂದು ಶಕ್ತಿ ಈ ಪಂಚಲಿಂಗಪ್ಪಗೆ ಐತಿದ್ರು. ಏನು ಬಿಡ್ಕೊತೀರಿ ನೀವು, ಏನು ಮಾಡ್ತಿರಲ್ಲ ಅಂಥ ಒಂದು ಶಕ್ತಿ ಐತಿ. ಆದ್ರೇನು ಉಗ್ರಿಲ್ಲ ಅಷ್ಟ. ಇದನ್ನು ಭಾಳ ಮಂದಿ ಅದನ್ನು ತಿಳ್ಕೊಳ್ದಾರ ತಪ್ಪು ತಿಳ್ಕೊತಾರೆ. ಪಂಚಲಿಂಗಪ್ಪ ಏನು ಮಾಡೋದಿಲ್ಲ ಅಂತ ಹೇಳ್ಯಾರ. ಹಂಗೇನಿಲ್ಲ, ಅವ್ನು ಉಗ್ರ ಅದಾನ. ಮುಂದೆ ಸಣ್ಣ ಕ್ರಮೇಣ ಕೊಡ್ತಾನೆ ಅಷ್ಟೇ ಶಿಕ್ಷೆ. ನಿಮ್ಗೆ ಕೊಡ್ಬೇಕಾದ್ರೆ ಆ ವರ ಕೊಡ್ಬೇಕಾದ್ರೆ ಶೀಘ್ರ ಕೊಡ್ತಾನೆ. ಆ ಶಿಕ್ಷೆ ಕೊಡ್ಬೇಕಾದ್ರೆ ಕ್ರಮೇಣ ಕೊಡ್ತಾನೆ. ಇವು ನಡ್ಕೋರಿ, ಎಲ್ಲರೂ ಚಲೋತಾಗಿ ನಡ್ಕೋರಿ. ನೋಡ್ಕೊಂಡಷ್ಟು ಎಷ್ಟು ನಡ್ಕೊತಿರಲ್ಲ ನೀವು ಅಷ್ಟು ಇದು ಆರಾಮಾಗ್ತದೆ ಅಂತ ಹೇಳ್ದ. ಮತ್ತು ನಮ್ಮ ಸಾಹೇಬ್ರು ಹೇಳಿರಿ ಈಗ ಸಾಹೇಬ್ರು ಹೇಳಿದಂಗೆ ಈಗ ಜೀರ್ಣೋದ್ಧಾರ ಮಾಡೋದು. ಈಗ ಈ ಗುಡಿ ಒಂದು ಜೀರ್ಣೋದ್ಧಾರ ಮಾಡೋದು ಐತೆ. ಅದು ಊರಿನ ಹಿರಿಯರನ್ನ ಸುತ್ತಮುತ್ತಲು ಹಿರಿಯರು ಕೂಡಿಸ್ಕೊಂಡು ಅದಕ್ಕೊಂದು ಮೀಟಿಂಗ್ ಕರೆದ ಅದ್ರ ಈ ಗುಡಿ ಏನು ಗರ್ಭಗುಡಿ ಐತಲ್ಲ ಇದನ್ನೊಂದು ಜೀರ್ಣೋದ್ಧಾರ ಮಾಡೋದೈತಿ. ಎಲ್ಲರೂ ಕೂಡ್ಕೊಂಡು ಹೌದು ಅದೊಂದು ಜೀರ್ಣೋದ್ಧಾರದ ಐತಿ. ಅದನ್ನೆಲ್ಲರೂ ಹಿರಿಯರು ಕೂಡಿಸ್ಕೊಂಡು ಕ್ಯಾರ ಎಲ್ಲರ ಸಮ್ಮುಖದಾಗ ಒಂದು ಚರ್ಚೆ ಮಾಡಿ ಆ ಗುಡಿನೂ ಜೀರ್ಣೋದ್ಧಾರ ಮಾಡೋನು. ಮತ್ತು ಈಗೇನು ಜಾತ್ರೆಪ್ಪ ಅಂತ ನಿಮ್ಗೆಲ್ಲರಿಗೂ ಗೊತ್ತೈತೆ. ನಾವೇನು ಹೇಳ್ಬೇಕಾಯ್ತಿಲ್ಲ. ಜಾತ್ರೆ ಹೆಂಗೆ ನಡೆದತ್ತಂದು ನಾವು ಹೇಳ್ಕೊಳ್ದ್ರಾಗ ಅರ್ಥ ಏನು ಇರೋದಿಲ್ಲ. ನಿಮ್ಗೆ ಕಾಣ್ತದೆ ಜಾತ್ರೆ ಹೆಂಗೆ ನಡೆಯಾಗ್ತದೆ ಅನ್ನೋದು ನಿಮ್ಗೆ ಕಾಣ್ತದೆ. ಈಗ 5 ವರ್ಷ ನಾವು ಮಾಡಾಕತ್ತು 23 ವರ್ಷ ಜಾತ್ರೆ ಮಾಡಾಕತ್ತ. ಈಗ 23 ವರ್ಷದಿಂದ ಮಾಡ್ಕೊತ ಬಂದೇವಿ. ಏನೋ ಒಂದು ಸಮ್ ಅಮೌಂಟ್ ರೊಕ್ಕನೂ ಕೂಡಿಸಿಟ್ಟೇವೆ. ಅದನ್ನು ಎದ್ರ ಸಲುವಾಗಿ ಅಂದ್ರೆ ಜಾತ್ರೆ ಈ ಗುಡಿ ಸಲುವಾಗಿನ ಮಾಡೋದಿಲ್ಲ. ಯಾರಾದರೂ ಗುಡಿ ಸಲುವಾಗಿನ ಮಾಡೋದು. ಅದಕ್ಕೆ ಎಲ್ಲರೂ ತಮ್ಮ ತನುಮನ ಧನದಿಂದ ಸಹಾಯ ಮಾಡಬೇಕು. ಮತ್ತು ಈ ವರ್ಷ ಹೋದ ವರ್ಷ 4 ಕ್ವಿಂಟಲ್ 20 ಕಿಲೋ ಸಾಬುದಾಣಿ ಹಾಕಿದ್ವಿ ನಾವು. ಈ ವರ್ಷ 5 ಕ್ವಿಂಟಲ್ 10 ಕಿಲೋ ಆದ್ರೂ ಸದಾ 1 ಗಂಟೆ ಒಳಗನ ಪ್ರಸಾದ ಮುಗೀತದೆ. ಯಾಕಂದ್ರೆ ಎಲ್ಲರೂ ಪ್ರಸಾದ ಅಂತ ತಿಳ್ಕೊಳ್ಳೋದಿಲ್ಲ. ನಮ್ಮ ಪ್ರಸಾದ ಅಂತ ಏಕ್ಯಾರ ಊಟನ ಮಾಡಿಟ್ಟಿದಂಗೆ ಮಾಡಿಬಿಡ್ತಾರೆ. ಯಾಕಂದ್ರೆ ಪಂಚಲಿಂಗಪ್ಪನ ಪ್ರಸಾದ ಹಂಗೆ ಐತಂತದು. ಇದು ಮಹತ್ವನ ಹಂಗೆ ಐತದು. ಅದಕ್ಕೆ ಎಲ್ಲರೂ 5 ದಿವಸ ಎಲ್ಲರೂ ಕೂಡ್ರಿ. ಇದು ಜಾತ್ರೆ ಆಗೋದು 23ರಿಂದ ಚಾಲೂ ಆಗಿರ್ತೈತಿ. 23ರಿಂದ 26 ಮಟ್ಟ ಸಣ್ಣ ತೇರು ಇರ್ತೈತಿ. 27ಕ್ಕೆ ದೊಡ್ಡ ತೇರು ಜಗ್ತೈತಿ. ಆಮೇಲೆ ಕಾರ್ಯಕ್ರಮಗಳು ನಮ್ಮ 4 ದಿವಸ ಕಾರ್ಯಕ್ರಮಗಳು ದೊಡ್ಡ ಕಾರ್ಯಕ್ರಮಗಳು ಅದಾವೆ. ಈ ವರ್ಷ ಅದ್ರಾಗ ರಾಜ್ಯ ಮಟ್ಟದ ಖೋಖೋ ಸ್ಪರ್ಧೆ ಒಂದು ಇಟ್ಟೇವಿ ಈ ಸಲ 1ನೇ ತಾರೀಕಿಗೆ. ಎಲ್ಲರೂ ಬಂದ್ಕ್ಯಾರ, ಎಲ್ಲರೂ ಸಹಾಯ ಮಾಡ್ರಿ ಅಂತ ಹೇಳ್ತಾನೆ. ಒಂದೆರಡು ಮಾತು ಮುಗಿಸಿ.